ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್. ಜನವರಿ 3ನೇ ತಾರೀಕು ಶನಿವಾರದಂದು ಪುಷ್ಯ ಹುಣ್ಣಿಮೆ ಬಂದಿದೆ. ಈ ಪುಷ್ಯ ಹುಣ್ಣಿಮೆಯನ್ನ ಬನದ ಹುಣ್ಣಿಮೆ ಹಾಗೇನೆ ಬನಶಂಕರಿ ಹುಣ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಬನದ ಹುಣ್ಣಿಮೆಯ ದಿನದಂದು ಎಲ್ಲ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಲಾಗುತ್ತದೆ. ಹಾಗೇನೆ ಬನಶಂಕರಿ ಅಮ್ಮನವರ ರಥೋತ್ಸವವನ್ನು ಕೂಡ ನಡೆಸುತ್ತಾರೆ. ಗ್ರಹಗಳ ದೋಷ ಇರುವವರು ಬನದ ಹುಣ್ಣಿಮೆ ಅಥವಾ ಈ ಪುಷ್ಯ ಹುಣ್ಣಿಮೆಯ ದಿನದಂದು ತಪ್ಪದೆ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸುವುದರಿಂದ, ಆ ದೇವಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ಗ್ರಹದೋಷಗಳು ಕಡಿಮೆಯಾಗುತ್ತವೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಈ ಬನದ ಹುಣ್ಣಿಮೆಯ ದಿನದಿಂದಲೇ ಮಾಘ ಸ್ನಾನವೂ ಕೂಡ ಪ್ರಾರಂಭವಾಗುತ್ತದೆ. ಜೊತೆಗೆ ಇನ್ನೊಂದು ವಿಶೇಷ ಏನೆಂದರೆ, ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸಬೇಕು ಅಂತ ಅನ್ಕೊಂಡಿರುವವರು ಈ ಬನದ ಹುಣ್ಣಿಮೆಯ ದಿನದಂದು ಮಾಡಿಸಿದರೆ ತುಂಬಾನೇ ಶ್ರೇಷ್ಠವಾದದ್ದು. ಸತ್ಯನಾರಾಯಣ ಸ್ವಾಮಿಯು ಭಗವಾನ್ ವಿಷ್ಣುವಿನ ಪ್ರತಿರೂಪವಾಗಿರುವುದರಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಬನದ ಹುಣ್ಣಿಮೆಯಂದು ಮಾಡಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಹಾಗೆಯೇ ಮನೆಯೂ ಕೂಡ ಸಮೃದ್ಧಿಯಾಗುತ್ತದೆ. ಈ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆಯ ದಿನದಂದು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು, ಹಾಗೇನೆ ಹೇಗೆ ಹುಣ್ಣಿಮೆ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಪುಷ್ಯ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಜನವರಿ 2ನೇ ತಾರೀಕು ಶುಕ್ರವಾರದಂದು ಸಂಜೆ 6:53 ಪ್ರಾರಂಭವಾಗಿ ಜನವರಿ 3ನೇ ತಾರೀಕು ಶನಿವಾರದಂದು ಮಧ್ಯಾಹ್ನ 3:32 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಂಡು ಜನವರಿ 3ನೇ ತಾರೀಕು ಶನಿವಾರದಂದು ಈ ಬಾರಿ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆಯ ಆಚರಣೆಯನ್ನ ಮಾಡಬೇಕು. ಹುಣ್ಣಿಮೆಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳವನ್ನ ಸ್ವಚ್ಛ ಮಾಡಿಕೊಂಡು ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕು. ಹುಣ್ಣಿಮೆ ಹಾಗೇನೆ ಅಮಾವಾಸ್ಯೆಯ ದಿನಗಳಲ್ಲಿ ಮಹಾಲಕ್ಷ್ಮಿಯ ಪೂಜೆಗೆ ಹೆಚ್ಚು ಶಕ್ತಿ ಇರುತ್ತೆ. ಅದರಿಂದ ಪೂಜೆಯ ಪೂರ್ಣ ಫಲ, ಹಾಗೇನೆ ನಾವು ಏನೇ ಒಂದು ಸಂಕಷ್ಟಗಳನ್ನ ಹೇಳಿಕೊಂಡು ಪೂಜೆಯನ್ನು ಮಾಡಿದರೆ ಆ ಕೋರಿಕೆಗಳು ಬೇಗನೆ ಈಡೇರುತ್ತವೆ, ನಮ್ಮ ಸಂಕಷ್ಟಗಳು ಬೇಗನೆ ಕಳೆಯುತ್ತವೆ. ಅದರಲ್ಲೂ ಹೆಚ್ಚಾಗಿ ಹಣಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಆದಷ್ಟು ಬೇಗ ನಿವಾರಣೆಯಾಗುತ್ತವೆ ಈ ಹುಣ್ಣಿಮೆಯ ದಿನದಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ. ಹಾಗಾಗಿ ತಪ್ಪದೆ ಈ ಬನದ ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿ ಪೂಜಾ ಸ್ಥಳವನ್ನ ಸ್ವಚ್ಛ ಮಾಡಿಕೊಂಡು ನಿಮ್ಮಲ್ಲಿ ಮಹಾಲಕ್ಷ್ಮಿ ತಾಯಿ ಲಕ್ಷ್ಮೀ ದೇವಿಯ ಫೋಟೋ ಇದ್ರೆ ಫೋಟೋಗೆ ನೀವು ಪೂಜೆಯನ್ನು ಸಲ್ಲಿಸಿ. ಇಲ್ಲ ವಿಗ್ರಹ ಇದೆ ಅಂತ ಅನ್ನುವವರು ಆ ದಿನದಂದು ಹಸಿ ಹಾಲಿಗೆ ಸ್ವಲ್ಪ ಕೇಸರಿಯನ್ನ ಮಿಶ್ರಣ ಮಾಡಿ ವಿಗ್ರಹಕ್ಕೆ, ಲಕ್ಷ್ಮಿಯ ವಿಗ್ರಹಕ್ಕೆ, ನಿಮ್ಮಲ್ಲಿ ವಿಷ್ಣು ವಿಗ್ರಹ, ನಾರಾಯಣನ ವಿಗ್ರಹ ಇದ್ದರೂ ಕೂಡ ಇಬ್ಬರಿಗೂ ಕೂಡ ಹಾಲಿನಿಂದ ಹಸಿ ಹಾಲಿಗೆ ಕೇಸರಿಯನ್ನ ಮಿಶ್ರಣವನ್ನ ಮಾಡಿ ಅಭಿಷೇಕವನ್ನ ಮಾಡಿ, ಫೋಟೋಗೆ ಅಭಿಷೇಕ ಮಾಡೋದಕ್ಕೆ ಹೋಗಬೇಡಿ, ವಿಗ್ರಹ ಇರುವವರು ಮಾತ್ರ ಅಭಿಷೇಕವನ್ನ ಮಾಡಿ. ಹಾಗೆಯೇ ಶಂಖದಿಂದ ಅಭಿಷೇಕವನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ಶಂಖವನ್ನ ಮಹಾಲಕ್ಷ್ಮಿಯ ಸಹೋದರ ಅಂತ ಕರೆಯಲಾಗುತ್ತದೆ. ಹಾಗಾಗಿ ಶಂಖದಿಂದ ಅಭಿಷೇಕವನ್ನ ಮಾಡಿ. ಶಂಖ ಇಲ್ಲ ಅನ್ನುವವರು ಬೆಳ್ಳಿಯ ಲೋಟದಿಂದ ಮಾಡ್ಬೋದು, ಇಲ್ಲಾಂದ್ರೆ ಕೊಬ್ಬರಿ ಬಟ್ಟಲಿನಿಂದ ಕೂಡ ನೀವು ಹಸಿ ಹಾಲಿಗೆ ಕೇಸರಿಯನ್ನ ಬೆರೆಸಿ ಅಭಿಷೇಕವನ್ನ ಮಾಡಿ. ತುಂಬಾನೇ ಒಳ್ಳೆಯದು. ಅಭಿಷೇಕ ಮಾಡಿದ ನಂತರ ಮತ್ತೊಮ್ಮೆ ವಿಗ್ರಹವನ್ನ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ನೀವು ಅರಿಶಿನ, ಕುಂಕುಮ, ಶ್ರೀಗಂಧವನ್ನ ಹಚ್ಚಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಗೆಜ್ಜೆ ವಸ್ತ್ರವನ್ನ ಹಾಕಿ ನೀವು ಒಂದು ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿ. ಹಾಗೆ ನೀವು ಕುಂಕುಮಾರ್ಚನೆಯನ್ನ ಮಾಡೋದಾದ್ರೆ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನ ಸಲ್ಲಿಸಿ. ಇನ್ನು ಮಾಮೂಲಿಯಾಗಿ ಬರೀ ಮಹಾಲಕ್ಷ್ಮಿಯ ಫೋಟೋ ಇರುವವರು ನೀವು ಫೋಟೋವನ್ನ ಸ್ವಚ್ಛ ಮಾಡಿಕೊಂಡು ಅರಿಶಿನ, ಕುಂಕುಮ, ಶ್ರೀಗಂಧವನ್ನ ಹಚ್ಚಿ ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಹಣ್ಣುಗಳನ್ನ ಅರ್ಪಿಸಿ ನೈವೇದ್ಯವನ್ನ ಇಟ್ಟು ಧೂಪ ದೀಪವನ್ನ ತೋರಿಸಿ ಮಂಗಳಾರತಿಯನ್ನ ಮಾಡಿ. ಇನ್ನು ಯಾವ ಸಮಯದಲ್ಲಿ ಹುಣ್ಣಿಮೆಯ ದಿನದಂದು ಪೂಜೆಯನ್ನ ಮಾಡಬೇಕು ಅನ್ನೋದಾದ್ರೆ ಆ ದಿನ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲೂ ಕೂಡ ದೀಪವನ್ನ ಹಚ್ಚಿ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೆಯದು. ಮಹಾಲಕ್ಷ್ಮಿಯನ್ನ ಬ್ರಾಹ್ಮಿ ಸ್ವರೂಪಿಣಿ ಅಂತಲೂ ಕೂಡ ಕರಿತೀವಿ. ಜೊತೆಗೆ ಧನುರ್ಮಾಸದಲ್ಲಿ ಬೆಳಗ್ಗೆನೆ ಅಂದ್ರೆ ಒಂದು ಬ್ರಹ್ಮ ಮುಹೂರ್ತದಲ್ಲೇ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿಯೇ ಪೂಜೆಯನ್ನ ಮಾಡೋದ್ರಿಂದ ಈ ಹುಣ್ಣಿಮೆಯ ಪೂಜೆಯನ್ನು ಕೂಡ ಬೆಳಗ್ಗೆ ಒಂದು ಬ್ರಹ್ಮಲಗ್ನದಲ್ಲೇ 6 ಗಂಟೆ ಒಳಗೆ ನೀವು ಪೂಜೆಯನ್ನು ಸಲ್ಲಿಸಿ. ಅದು ಆಗಲಿಲ್ಲ ಅಂದರೆ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ನೀವು ಆ ಎರಡೂ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಸಂಜೆ ಗೋಧೂಳಿ ಸಮಯ ಇರುತ್ತೆ, ಒಂದು 5:30ರಿಂದ 7 ಗಂಟೆಯ ಒಳಗೆ ನೀವು ಗೋಧೂಳಿ ಮುಹೂರ್ತದಲ್ಲೂ ಕೂಡ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಆದರೆ ಆ ದಿನ ಸಂಜೆ ಒಳಗೆ ಹುಣ್ಣಿಮೆಯ ತಿಥಿ ಬರೋದಿಲ್ಲ. ಮಧ್ಯಾಹ್ನ 3:32 ಹುಣ್ಣಿಮೆಯ ತಿಥಿ ಮುಗಿದೋಗೋದ್ರಿಂದ ಆದಷ್ಟು ಬೆಳಗಿನ ಸಮಯದಲ್ಲಿ ನೀವು ಹುಣ್ಣಿಮೆಯ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.